ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಳೆದ ಜೂನ್ ತಿಂಗಳು ಪೂರ್ತಿಯಾಗಿ ದೇವರು ನಿಮ್ಮನ್ನು ಕಣ್ಮಣಿಯಾಗಿ ಕಾಯ್ದು ಕಾಪಾಡಿ ನಡೆಸಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಅದೇ ರೀತಿಯಾಗಿ ಕೊಟ್ಟಂತ ವಾಗ್ದಾನದ ಪ್ರಕಾರ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ ಆತನು ನೆರವೇರಿಸುತ್ತಾ ಬರ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಜುಲೈ ತಿಂಗಳಿಗೆ ಅನೇಕ ಜನರಿಗೆ ದೇವರು ನನಗೆ ಯಾವ ಒಂದು ವಾಗ್ದಾನವನ್ನು ಕೊಡ್ತಾರೆ ಎಂಬುದಾಗಿ ಎದುರು ನೋಡ್ತಾ ಇದ್ದೀರಾ. ಇನ್ನು ಕೆಲವೊಬ್ರು ಈ ಜುಲೈ ತಿಂಗಳಲ್ಲಿ ನಾನು ಯಾವ ರೀತಿ ನನ್ನ ಜೀವನವನ್ನು ನಾನು ಸಾಗಿಸಬೇಕು, ನಾನು ಯಾವ ರೀತಿ ನಾನು ಬದುಕಬೇಕೆಂಬುದಾಗಿ ಭಯದಿಂದ ನೀವು ಎದುರು ನೋಡ್ತಾ ಇದ್ದೀರಾ. ಈ ಜುಲೈ ತಿಂಗಳಿಗೆ ದೇವರು ಕೊಡುತ್ತಿರುವಂತಹ ವಾಗ್ದಾನವು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವು ಈ ರೀತಿಯಾಗಿ ಹೇಳುತ್ತೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಿಡಿಯೋ ಮುಖಾಂತರ ವೀಕ್ಷಿಸುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಒಳ್ಳೆಯದು ಮತ್ತು ಕೆಟ್ಟದು ಈ ಎರಡು ಕೂಡ ಬರುತ್ತೆ. ಈ ಲೋಕದಲ್ಲಿ ನಾವು ನೋಡುವಾಗ ಈ ಜಗತ್ತಿನಲ್ಲಿ ಒಳ್ಳೆಯ ಕಾರ್ಯಗಳು, ಈ ಕೆಟ್ಟ ಕಾರ್ಯಗಳು ಈ ಎರಡು ಕೂಡ ಈ ಜಗತ್ತಿನಲ್ಲಿದೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ಒಳ್ಳೆಯದು ಕೆಟ್ಟದು ಈ ಎರಡು ಕೂಡ ಬರುತ್ತೆ. ಕೆಲಸ ಸಿಗಬಹುದು, ಕೆಲಸ ಸಿಗದೇ ಇರಬಹುದು, ಆರೋಗ್ಯದಿಂದ ಇರಬಹುದು, ಅನಾರೋಗ್ಯದಿಂದ ಕೂಡ ನಾವು ಇರಬಹುದು. ಈ ಆಟದಲ್ಲಿ ನಾವು ನೋಡುವಾಗ ಸೋಲು ಗೆಲುವು ಈ ಎರಡು ಕೂಡ ಇರುತ್ತೆ. ಆದರೆ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ದೇವರು ಎಲ್ಲವನ್ನು ಒಳಿತಿಗಾಗಿ ಬಳಸುತ್ತಾನೆ ಎಂಬುದಾಗಿ ನಾವು ನೋಡಬಹುದು. ಆತನು ಕೆಟ್ಟದನ್ನು ಸೃಷ್ಟಿಸುವುದಿಲ್ಲ, ಆದರೆ ಕೆಟ್ಟದನ್ನು ನಮ್ಮ ಒಳಿತಿಗಾಗಿ ತಿರುಗಿಸುತ್ತಾನೆ. ಆದ್ರೆ ನಾವು ಮಾಡಬೇಕಾದಂತ ಕಾರ್ಯಗಳು ಎರಡು ಕಾರ್ಯಗಳಿವೆ. ಇದಕ್ಕೆ ಎರಡು ಷರತ್ತುಗಳನ್ನು ನಾವು ಪಾಲಿಸಬೇಕು. ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ನಮ್ಮ ಹೃದಯಾಂತರದಿಂದ ನಾವು ದೇವರನ್ನು ನಾವು ಪ್ರೀತಿಸಬೇಕು. ಈ ಲೋಕದ ಪ್ರೀತಿಯಲ್ಲಿ ನಾವು ಹೋಗುವಾಗ ನಾವು ಮೋಸ ಹೋಗ್ತೇವೆ. ಆ ಪ್ರೀತಿ ಶಾಶ್ವತವಾದ ಪ್ರೀತಿ ಇರುವುದಿಲ್ಲ. ಆದ್ರೆ ನಾವು ಮನಸ್ಸು ಪೂರ್ತಿಯಾಗಿ ನಾವು ದೇವರನ್ನು ಪ್ರೀತಿಸುವಾಗ ದೇವರು ಆತನ ಪ್ರೀತಿಯನ್ನು ಹಿಂತಿರುಗಿ ನಿಮಗೆ ಕೊಡಲು ಆತನು ಸಿದ್ಧನಾಗಿದ್ದಾನೆ. ನಾವು ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಎರಡನೇದಾಗಿ ನಾವು ನೋಡುವಾಗ ಆತನ ಯೋಜನೆಯ ಪ್ರಕಾರ ನಾವು ಬದುಕಬೇಕು. ನಮ್ಮ ಆಲೋಚನೆದಂತೆ, ನಮ್ಮ ಚಿತ್ತದಂತೆ ನಾವು ಬದುಕದ ಹಾಗೆ ದೇವರು ತೋರಿಸುವಂತ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತಾ ಆತನ ಚಿತ್ತಕ್ಕನುಸಾರವಾಗಿ ನಾವು ಬದುಕಬೇಕು. ನಾವು ಪ್ರತಿದಿನ ಮುಂಜಾನೆಯ ವೇಳೆಯಲ್ಲಿ ನಾವು ಎದ್ದ ತಕ್ಷಣ ನಾವು ದೇವರ ಬಳಿಯಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸೋಣ, ದೇವರೇ ಈ ದಿನದಲ್ಲಿ ನಿನ್ನ ಚಿತ್ತಕ್ಕನುಸಾರವಾಗಿ ನಾನು ನಡೆಯುವುದಕ್ಕೆ ನನಗೆ ತಿಳಿಯಪಡಿಸು. ಯಾವ ದಾರಿಯಲ್ಲಿ ನಡೆಯಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರದೆಂಬುದಾಗಿ ತಿಳಿಯಪಡಿಸಿ ನೀನು ನಡೆಸು, ನಿನ್ನ ಚಿತ್ತವನ್ನು ನನಗೆ ತೋರ್ಪಡಿಸು ಎಂಬುದಾಗಿ ನೀವು ಪ್ರಾರ್ಥಿಸಿ ಆತನ ಯೋಜನೆಯ ಪ್ರಕಾರ ನೀವು ಬದುಕಬೇಕು. ಈ ಎರಡು ಷರತ್ತುಗಳನ್ನು ನೀವು ಪಾಲಿಸುವಾಗ ದೇವರು ನಿಮ್ಮ ಎಲ್ಲಾ ಕಾರ್ಯಗಳನ್ನು